ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಮಾತಾಡೋದು ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ಒಂದು ಸರಳ ಜ್ಯೂಸ್ ಬಗ್ಗೆ. ದಿನಕ್ಕೆ ಕೇವಲ 1 ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಕುಡಿದರೆ ನಿಮ್ಮ ದೇಹಕ್ಕೆ ಏನು ಬದಲಾವಣೆ ಆಗುತ್ತೆ ಗೊತ್ತಾ? ಹಿಮೋಗ್ಲೋಬಿನ್ ಹೆಚ್ಚುತ್ತೆ, BP ನಿಯಂತ್ರಣವಾಗುತ್ತದೆ, ಚರ್ಮ ಹೊಳೆಯುತ್ತದೆ. ಹಾಗಿದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮೊದಲು ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ಸಕ್ಕರೆ ಏನೂ ಹಾಕ್ತಾ ಇಲ್ಲ ನಾನು, ಬರೀ ನೀರು ಬೀಟ್ರೂಟ್ ಅಷ್ಟೇ. ಭಾಳ ರುಚಿಯಾಗ್ಯದ್ರಿ, ಭಾಳ ರುಚಿಯಾಗ್ಯದ. ನೀವು ಒಂದು ಸಲ ಮಾಡ್ಕೊಂಡು ಕುಡಿದು ನೋಡಿರಿ ಇದನ್ನು. ಮತ್ತು ಇದರಿಂದ ಏನೇನು ಉಪಯೋಗಗಳಿದೆ ನಮ್ಮ ಹೆಲ್ತಿಗೆ ಅಂತ ಅದು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳಿ. ನೋಡಿ, ಇದು ಆರೋಗ್ಯಕ್ಕೆ ಭಾಳಷ್ಟು ಉಪಯೋಗಕಾರಿಯಾಗಿದೆ. ಇದು ನಮ್ಮ ಹೆಲ್ತಿಗೆ ಏನೇನು ಬೇಕು ಅದೆಲ್ಲ ಈ ಬೀಟ್ರೂಟ್ ನಮ್ಗೆ ಒದಗಿಸ್ಕೊಡ್ತದ. ಒಂದು ಸಲ ಮಾಡ್ಕೊಂಡು ನೋಡ್ರಿ. ದಿನಾಲೂ ತರಕಾರಿಯಲ್ಲಿ ಇದನ್ನು ಬಳಸ್ಕೊತಾ ಹೋದ್ರೆ ನೋಡಿ, ಪ್ರತಿಯೊಂದು ತರಕಾರಿ ಹಣ್ಣುಗಳಲ್ಲೆಲ್ಲ ನಮಗೆ ಆರೋಗ್ಯಕ್ಕೆ ಭಾಳ ಉಪಯೋಗಕಾರಿಯಾಗಿರೋ ಅಂಶಗಳೇ ಇದ್ದಾವೆ. ನಾವು ಈ ಥರ ಡೈಲಿ ಒಂದೊಂದು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಭಾಳ ಚಂದ ಇರ್ತದೆ. ಹಾಸ್ಪಿಟ್ಲಿಗೆ ಹೋಗೋದು ಹತ್ತೋದಿಲ್ಲ ಅಂತ ನನ್ನ ಅನಿಸಿಕೆ. ಅದು ಬೀಟ್ರೂಟ್ನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿಯಾಗಿದೆ. ಹಾಗೂ ಫೋಲೇಟ್ ಹೆಚ್ಚು ಇರುತ್ತದೆ. ಇದು ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಕ್ತಹೀನತೆ ಅಂದರೆ ಅನಿಮಿಯಾ ಇರುವವರಿಗೆ ಬಹಳ ಉಪಯೋಗಕಾರಿಯಾಗಿದೆ ಇದು. ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡಲು ಇದರಲ್ಲಿ ಇರುವ ನೈಟ್ರೇಟ್ ರಕ್ತನಾಳಗಳನ್ನು ವಿಶಾಲಗೊಳಿಸುತ್ತದೆ. ನೋಡಿ, ಇದರಿಂದ BP ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇನ್ನೊಂದು ವಿಷಯ ಅಂದರೆ ಹೃದಯದ ಆರೋಗ್ಯದ ಸಲುವಾಗಿ ಹೃದಯಕ್ಕೆ ರಕ್ತ ಸಂಚಾರ ಸುಧಾರಿಸುತ್ತದೆ. ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ತುಂಬ ಸಹಕಾರಿಯಾಗಿದೆ. ಮತ್ತು ಇನ್ನೊಂದು, ದೇಹದ ಶಕ್ತಿ ಹೆಚ್ಚಿಸುತ್ತದೆ. ಮತ್ತು ಬೀಟ್ರೂಟ್ ಜ್ಯೂಸ್ ಕುಡಿದರೆ ದೇಹಕ್ಕೆ ಸ್ಟಾಮಿನಾ ಹಾಗೂ ಎನರ್ಜಿ ಹೆಚ್ಚುತ್ತದೆ. ವ್ಯಾಯಾಮ ಮಾಡುವವರಿಗಂತೂ ಇದು ಬಹಳಷ್ಟು ಉತ್ತಮವಾದ ಜ್ಯೂಸ್ ಆಗಿದೆ. ಮತ್ತು ಇನ್ನೊಂದು, ಜೀರ್ಣಕ್ರಿಯೆಗೆ ಬಹಳಷ್ಟು ಉತ್ತಮವಾದದ್ದು. ಇದರಲ್ಲಿ ಫೈಬರ್ ಇರೋದರಿಂದ ಹೊಟ್ಟೆ ಸ್ವಚ್ಛವಾಗಿರಲು ಹಾಗೂ ಕಬ್ಜ್ ಅಂದರೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಇದು. ಮತ್ತು ಇದು ಚರ್ಮದ ಕಾಂತಿಗೆ ಬಹಳಷ್ಟು ಉಪಯುಕ್ತವಾದ ಸಹಾಯವನ್ನು, ಇದು ರಕ್ತ ಶುದ್ಧೀಕರಣಕ್ಕೆ ಬಹಳ ಸಹಾಯವನ್ನು ಮಾಡುತ್ತದೆ. ಚರ್ಮ ಹೊಳೆಯುತ್ತದೆ ದಿನಾಲೂ 1 ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ. ಇದು ನೋಡಿ, ಯಾವಾಗ ಕುಡಿಬೇಕು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ಸಂಜೆ ವ್ಯಾಯಾಮದ ನಂತರ ಅಥವಾ ವ್ಯಾಯಾಮಕ್ಕಿಂತ ಮುಂಚೆ 1 ಗ್ಲಾಸ್ ಕುಡಿದ್ರೆ ಸಾಕು. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಪ್ಪ ಅಂದರೆ, ಹೆಚ್ಚು ಕುಡಿದ್ರೆ ಮೂತ್ರದ ಬಣ್ಣ ಕೆಂಪಾಗಬಹುದು. ಇದು ಸಾಮಾನ್ಯ, ಇದೇನು ಅಷ್ಟೊಂದು ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದರೆ BP ತುಂಬ ಕಡಿಮೆ ಇರುವವರು ಡಾಕ್ಟ್ರನ್ನ ಸಜೆಷನ್ ತೊಗೊಂಡು ನೀವು ಇದನ್ನು ಕುಡಿಯಿರಿ. ಇಷ್ಟೊತ್ತು ಹೇಳಿದ್ದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕೋ ಒಳ್ಳೆ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ನು ಮುಂಚೆ ಬಂದು ತಲುಪುತ್ತದೆ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಹೆಚ್ಚೆಚ್ಚು ಟಿಪ್ಸ್ಗಳಿಗಾಗಿ ರೇಣುಕಾ SK ವ್ಲಾಗ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು.